10ನೇ ವಯಸ್ಸಿಗೆ ಅವರನ್ನ ದೇವದಾಸಿಯರನ್ನಾಗಿ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅಂಥದ್ದೊಂದು ಅನಿಷ್ಟ ಪದ್ಧತಿ ಇತ್ತು. ಆ ಪದ್ಧತಿಯಿಂದ ನೊಂದಂತಹ ಹೆಣ್ಣು ಮಕ್ಕಳಿರುವ ಇವರು, ಸಮಾಜದ ಕ್ರೂರ ದೃಷ್ಟಿಗೆ ಒಳಗಾದಂತಹ ಹೆಣ್ಣು ಮಕ್ಕಳಿವರು. ಅದಾದ ನಂತರ ಸರ್ಕಾರಗಳು ಬರುತ್ತೆ, ಬದಲಾವಣೆಯ ಗಾಳಿ ಬೀಸುತ್ತೆ, ಪ್ರಗತಿಯ ಗಾಳಿ ಬೀಸುತ್ತೆ. ಆ ಸಂದರ್ಭದಲ್ಲಿ ಇಲ್ಲ ಅವ್ರಿಗೆ ನೆರವಾಗಬೇಕು ಅಂಥೇಳಿ ಆಗ ಇದ್ದಂತಹ ಮುಖ್ಯಮಂತ್ರಿಗಳು ಒಂದು ಯೋಜನೆಯನ್ನ ಮಾಡ್ತಾರೆ. ಅವರಿಗೆ ಪುನರ್ ವಸತಿಯನ್ನ ಕಲ್ಪಿಸಬೇಕು, ಅವರಿಗೊಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರು ಕೂಡ ಗೌರವಯುತವಾಗಿ ಬಾಳುವ ಹಾಗಾಗಬೇಕು ಅಂತ ಹೇಳಿ ಆ ಮಹಿಳೆಯರಿಗೆ ಜಮೀನು ಕೊಡುವಂತಹ ನಿರ್ಧಾರಕ್ಕೆ ಸರ್ಕಾರ ಬರುತ್ತೆ. ತಲಾ 3 ಎಕರೆ ಜಮೀನನ್ನ ದೇವದಾಸಿ ಮಹಿಳೆಯರಿಗೆ ನೀಡುವಂತಹ ಕೆಲಸವನ್ನು ಮಾಡುತ್ತೆ. ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಆ ಮಹಿಳೆಯರಿಗೆ ಜಾಗವನ್ನು ನೀಡುವಂತಹ ಕೆಲಸ ಮಾಡುತ್ತೆ. ದಾವಣಗೆರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದಡೇಸುಗೂರು ಗ್ರಾಮ, ಆ ದಡೇಸುಗೂರು ಗ್ರಾಮದಲ್ಲೂ ಕೂಡ ಅಲ್ಲಿದ್ದಂತಹ ದೇವದಾಸಿಯರಿಗೆ ಸರ್ಕಾರ ಜಮೀನು ಕೊಡುವಂತಹ ಕೆಲಸವನ್ನ ಮಾಡಿತ್ತು. 1999-98 ಆ ಕಾಲದಲ್ಲಿ ಕೊಟ್ಟಂತಹ ಜಮೀನು. ಆದ್ರೆ ಆಗಿದ್ದೇನು, ಈ ಮಾಜಿ ಶಾಸಕರು, ಬಿಜೆಪಿಯ ಮುಖಂಡರು ಬಸವರಾಜ ದಡೇಸುಗೂರು ಆ ವ್ಯಕ್ತಿ ಏನು ಮಾಡಿದ್ರು, ನೀರು ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟು ನೀರು ಕೊಡ್ತೀನಿ ಅಂತ ಹೇಳಿ ಮಂಗ ಮಾಡಿ ಅವರಿಂದ ಕ್ರಯ ಪತ್ರಕ್ಕೆ ಅಥವಾ ಖರೀದಿ ಪತ್ರಕ್ಕೆ ಹೆಬ್ಬೆಟ್ಟನ್ನ ಒತ್ತಿಸಿಕೊಳ್ಳುವಂತಹ ಕೆಲಸ ಮಾಡಿದ್ರು. ನಾನಾಗಲೇ ಲಾಯರ್ ಜಗದೀಶ್ ಅವ್ರನ್ನ ಕೇಳುವಾಗ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಾನು ಕೇಳಿದೆ, ಈಗ ನೀರು ಕೊಡ್ತೀನಿ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲೂ ಕಳೆದ ತಿಂಗಳು ಇದೇ ಮಾತನ್ನ ಹೇಳಿದ್ದು ಬಸವರಾಜ ದಡೇಸುಗೂರು. ನೀರು ಕೊಡ್ತೀವಿ ಅಂತ ಹೇಳಿ 50-50 ಅಂತ ಜಾಗ ತಗೊಂಡ್ವಿ ಅಂತ. ನೀರು ಕೊಡ್ತೀವಿ ಅಂದಿದ್ ಸರಿ, ನೀರು ಎಲ್ಲಿಂದ ಕೊಟ್ರು ಅನ್ನೋದೇ ಪ್ರಶ್ನೆ ಇಲ್ಲಿ. ನೀರು ಎಲ್ಲಿಂದ ಕೊಟ್ರು, ಇವ್ರದ್ದೇನಾದ್ರೂ ಖಾಸಗಿ ಬೋರಿತ್ತಾ ಅಂತ ಕೇಳಿದ್ರೆ ಇವ್ರು ಇಲ್ಲ ಅಂತ ಹೇಳ್ತಿದ್ದಾರೆ. ಹೋಗ್ಲಿ, ಅವ್ರ ಜಮೀನಿನ ಮೂಲಕ ನೀರನ್ನ ಹರಿಸುವಂತಹ ಕೆಲಸವನ್ನು ಮಾಡಿದ್ರ ಕೇಳಿದ್ರೆ ಅದಕ್ಕೂ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಮತ್ಯಾವುದೋ ಕಾಮಗಾರಿ ಆಗಿರುವಂತಹ ದಾಖಲೆಗಳನ್ನ ನನಗೆ ತೋರಿಸಿದ್ರು. ಆ ಕಾಮಗಾರಿ ಆಗಿರೋದು ತೋಟಗಾರಿಕಾ ನೀರಾವರಿ ಇಲಾಖೆಯಿಂದ ಆಗಿರುವಂತಹ ಕಾಮಗಾರಿ. ಅಲ್ಲಿಗೆ ಬಸವರಾಜ ದಡೇಸುಗೂರು ಅವರ ಪಾತ್ರ ಎಲ್ಲಿ ಬಂತು ಅನ್ನೋದೇ ಮೂಲಭೂತವಾದಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಬೇಕು. ಉತ್ತರ ಯಾರು ಕೊಡಬೇಕು? ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ರಲ್ಲ, ಅಧಿಕಾರಿಗೆ ವರದಿ ಕೊಡಿ ಅಂತ ಹೇಳಿ, ಆ ಅಧಿಕಾರಿ ನೆಟ್ಟಗೆ ತನಿಖೆ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರ ವ್ಯಾಪ್ತಿಗೆ ಕೇಸ್ ಬರುತ್ತೆ. ಆದ್ರೆ ಪ್ರತಿಕ್ರಿಯೆ ಎಷ್ಟು ಅಂತ ಕೇಳಿದ್ರೆ ಪ್ರತಿಕ್ರಿಯೆ ಶೂನ್ಯ. 1 ವರ್ಷ ಆಯ್ತು ಇವರು ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿ, ಇದುವರೆಗೆ ಪರಿಹಾರ ಸಿಕ್ಕಿಲ್ಲ. ಸಮಾಜ ಕಲ್ಯಾಣ ಇಲಾಖೆ, ಆ ಇಲಾಖೆಯ ವ್ಯಾಪ್ತಿಗೂ ಈ ಪ್ರಕರಣ ಬರುತ್ತೆ. ಪರಿಹಾರ ಕೊಟ್ರ ಅಂತ ಕೇಳಿದ್ರೆ ಎಚ್ ಸಿ ಮಹದೇವಪ್ಪ ಅವ್ರಿಗೂ ಪಿಟಿಷನ್ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಕ್ಕಿಲ್ಲ. ಇದು ಇಲ್ಲಿ ದುರಂತವಾಗಿ ಕಾಡ್ತಾ ಇರೋದು. ಸರ್, ನೀವು ವಿವರಿಸ್ತಾ ಇದ್ದೆ, ದಾಖಲೆಗಳನ್ನ ಹೇಳ್ತಾ ಇನ್ನು ಏನೇನ್ ದಾಖಲೆಗಳಿದ್ದಾವೆ, ನ್ಯಾಯ ನಿಮ್ಮ ಪರವಾಗಿದೆ ಅಂತ ಹೇಳೋದಕ್ಕೆ ಅದನ್ನು ವಿವರಿಸಬಹುದಾ ಅಂತ ಹೇಳಿ ಸರ್. 100% ಮೇಡಮ್, 100%. ಈಗ ಇವರು GPA ಮಾಡಿಕೊಂಡಿದ್ದು ಕೂಡ ಪಿಟಿಷನ್ ಆಕ್ಟ್ ವೈಲೇಷನ್ ಆಗುತ್ತೆ ಮೇಡಮ್. ತದನಂತರ ಬಂದು ಅವರು 2011-12 ಖರೀದಿ ಮಾಡ್ತಾರೆ ಮೇಡಮ್. 1978 ಪ್ರಕಾರನೇ ಈಗ ಮೇಲ್ನೋಟಕ್ಕೆ ಸರ್ಕಾರದ ಮಾರಾಟ ಮಾಡುವಾಗ ಪೂರ್ವಾನುಮತಿನೇ ಪಡ್ಕೊಳ್ಬೇಕಾಗ್ತದೆ. 1978 ಅಂದರೆ ನಿಗದಿತ ಕಾಲಾವಧಿ ಮುಗಿದ ನಂತರವೂ ಕೂಡ ಯಾವುದೇ ಜಮೀನುಗಳನ್ನು ಮಾರಾಟ ಮಾಡಬೇಕಾದ್ರೆ ಸರ್ಕಾರದ ಪರವಾನಗಿಯನ್ನು ಪಡ್ಕೊಳ್ಬೇಕು. ಸರ್ಕಾರದಿಂದ ಅವರಿಗೆ ಅವರು ಬದುಕು ಚೆನ್ನಾಗಾಗ್ಲಿ, ಮುಖ್ಯವಾಹಿನಿಗೆ ಬರ್ಲಿ ಅಂತ ಹೇಳಿ ಸರ್ಕಾರ ಜಮೀನು ಕೊಟ್ಟಿದೆ ದೇವದಾಸಿಯರಿಗೆ. ಈಗ ಖುದ್ದಾಗಿ ಅವರೇ ಮಾರಾಟ ಮಾಡಬೇಕು ಅನ್ಕೊಂಡ್ರು ಕೂಡ ಅದನ್ನ ಸರ್ಕಾರದ ಗಮನಕ್ಕೆ ತರಬೇಕು. ಓಕೆ, ಇನ್ನೊಂದು ಏನಾಗಿದೆ ಮೇಡಮ್, ಈ ಪಿಟಿಷನ್ ಕಾಯ್ದೆಯಲ್ಲಿ ಬೇರೆ ಬೇರೆ ಆದೇಶಗಳು ತದನಂತರ ಬಂದರೂ ಕೂಡ ಹೊಸ ಆದೇಶಗಳನ್ನು ಹಿಡ್ಕೊಂಡು ನಾವು ಹೋಗ್ತಾ ಇಲ್ಲ. 1978ರಲ್ಲೂ ಕೂಡ ಕಂಟಿನ್ಯೂಯಸ್ ಆಗಿ ಏನು ಆದೇಶಗಳಾಗ್ಯಾವ, ಇನ್ನೂ ಮುಖ್ಯವಾಗಿ ಏನಂದರೆ ಪದೇ ಪದೇ ಆದೇಶಗಳು ಬೇರೆ 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 ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತವೆ. ಬಟ್ ಕೆಳ ಹಂತದ ನ್ಯಾಯಾಲಯದಿಂದ ಸುಪ್ರೀಂ ನ್ಯಾಯಾಲಯದವರೆಗೂ ಕೂಡ ಆ ಒಂದು ಕಾಯ್ದೆಯ ಮೂಲ ಉದ್ದೇಶ ಏನಿದೆ ಅಂದರೆ ಕೊಟ್ಟಂಥ ಜಮೀನುಗಳನ್ನು ಅವರಿಂದ ಭೂರಹಿತರನ್ನಾಗಿ ಮಾಡದೆ ಅದೇ ಅವ್ರ ಜಮೀನು ಉಳಿಸ್ಕೊಳ್ಬೇಕು, ಅದ್ರ ಮುಖಾಂತರ ಅವರ ಜೀವನ ಬೇರೆ ರೀತಿಯಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕನ್ನೋ ಒಂದು ಉದ್ದೇಶನ ಯಾವತ್ತೂ ಕೂಡ ಮರೆಮಾಚಬಾರ್ದು ಅಂತೇಳಿ ಎಲ್ಲ ನ್ಯಾಯಾಲಯಗಳಲ್ಲಿ ಹೌದು ಆಜ್ಞೆ ಆಗಿದೆ. ಇನ್ನೊಂದು ವಿಶೇಷ ಮತ್ತೇನೆಂದರೆ, ಅಂತಹ ವ್ಯಕ್ತಿಗಳು, ಪರಿಶಿಷ್ಟ ಜಾತಿ ಪಂಗಡದ ವ್ಯಕ್ತಿಗಳು ಅವರ ಮನೆ ಕೆಲವು ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ ಮಾರಿಕೊಳ್ಳಲಿಕ್ಕೆ ಕೆಲವೊಂದು ಅವಕಾಶಗಳಿವೆ. ಅದಕ್ಕೂ ಪೂರ್ವದಲ್ಲಿ ಸರ್ಕಾರದ ಅನುಮತಿಯನ್ನು ತೆಗೆದುಕೊಳ್ಳಲೇಬೇಕು. ಅಲ್ಲದೆ ಆ ಒಂದು ಇವರೇನು ಪುನರ್ವಸತಿ ದೇವದಾಸಿ ಇದರಲ್ಲಿ ಏನು ಬರ್ತಾರೆ ಅವರಾಗಲಿ ಅಥವಾ SC/ST ಜನಾಂಗದವರು, ಇದು ಏನೇ ಇರಲಿ, ಅವರು ಭೂರಹಿತರಾಗಬಾರ್ದು. ಪರ್ಯಾಯವಾಗಿ ಅವರು ಬೇರೆ ಜಮೀನುಗಳನ್ನು ಬೇರೆ ಕಡೆ ತೊಗೊಳ್ಬೇಕು ಅವರು. ಆ ರೀತಿಯಾಗಿದೆ. ಅದಕ್ಕೂ ಪೂರ್ವದಲ್ಲಿ ಸರ್ಕಾರಕ್ಕೆ ಅದನ್ನೆಲ್ಲ ಚೆಕ್ ಲಿಸ್ಟ್ ಕಳಿಸ್ಬೇಕು. ಇವರು ಅದನ್ನು ತಹಸೀಲ್ದಾರ್ ಅವರು ಕಳಿಸ್ಬೇಕಾಗುತ್ತೆ. ತಹಸೀಲ್ದಾರರಿಂದ DC ಅವರಿಂದ ಸರ್ಕಾರದ ಮಟ್ಟಕ್ಕೆ ಬರುತ್ತೆ. ಇದು ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ.
ಇಲ್ಲಿ ಮೇಲ್ನೋಟಕ್ಕೆ ಇವರು ಏನು ಮಾಡ್ತಾರೆ, ಅಧಿಕಾರಿಗಳು, ತಹಶೀಲ್ದಾರ್ ಅವರು ಮತ್ತು ಇದು AC ಲಿಂಗಸೂರವರು, ರಾಯಚೂರು DC ಅವರು ಸೇರಿಕೊಂಡು ಇದು PTCL ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ರೀಸೆಂಟಾಗಿ ರಾಯಚೂರು AC ಕೋರ್ಟಲ್ಲೇ ಆಗಿರ್ತಕ್ಕಂಥದ್ದು ಒಂದು ಪ್ರಕರಣ, ಸೇಮ್ ಇದೇ ಕೇಸ್ SC/ST ನಿಗಮದವರೇ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಅದನ್ನು SC/ST ನಿಗಮನ್ನು ಇವರು ನಮ್ಮ ಸಿಂಧನೂರು ತಹಶೀಲ್ದಾರರು ಅವರು ಕರ್ನಾಟಕ ಸರ್ಕಾರ ಅಂತ ಅದನ್ನು ಒಪ್ಪಲ್ಲ ಅಂತ ಅವರು. ಬಟ್ ರಾಯಚೂರು AC ಕೋರ್ಟಲ್ಲಿ ಆರ್ಡರ್ ಆಗಿರ್ತಕ್ಕಂಥದ್ದು ಕೇಸ್, ಸೇಮ್ ಕೇಸ್. ಸುಮಾರು 19 ಜನರಿಗೆ ಜಮೀನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಈಗ ಜನವರಿಯಲ್ಲಿ ಇದಕ್ಕೆ ಆದೇಶ ಆಗಿದೆ, ಅವ್ರ ಜಮೀನು ಅವ್ರಿಗೆ ಮತ್ತೆ ರಿಟರ್ನ್ ಆಗಿದೆ. ಬೇರೆ ಪ್ರಕರಣದಲ್ಲಿ ಜಮೀನು ಮತ್ತೆ ರಿಟರ್ನ್ ಆಗಿದೆ. ಸೇಮ್ ಇದೇ ಇಂಥದ್ದೇ ಪ್ರಕರಣಗಳಲ್ಲಿ SC/ST ಜನಾಂಗದ 19 ಜನ ಫಲಾನುಭವಿಗಳಿಗೆ ಅಲ್ಲೂ ಇದೇ ರೀತಿ ಬೇರೆ ಯಾರೋ ಕಬ್ಜಾ ಮಾಡ್ಕೊಂಡಿದ್ರು, ಇದೇ ರೀತಿ ಖರೀದಿ ಮಾಡಿಕೊಂಡು 30-36 ವರ್ಷದ ನಂತರ ಕೂಡ ಅವ್ರಿಗೆ ಆಗಿದೆ, ಜಮೀನು ವಾಪಸ್ ಆಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಇದನ್ನ ಪರಿಗಣಿಸ್ತಾ ಇಲ್ಲ. ಇದು ಎಂಥ ವಿಪರ್ಯಾಸ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಹಾಗಾಗಿ ಬಸವರಾಜ್ ದಡೇಸೂರು ಅವರು ದೇವದಾಸಿ ಮಹಿಳೆಯರಿಗೆ ವಂಚನೆ ಮಾಡಿದ್ರಲ್ಲಿ ಎರಡನೇ ಮಾತಿಲ್ಲ. ಅವ್ರು ಏನು ಮಾಡ್ಯಾರ ಎಲ್ಲ ಒಂದೂವರೆ ವರ್ಷದಿಂದ ನಿರಂತರವಾಗಿ ಜಗಜ್ಜಾಹೀರಾಗಿದೆ. ಅದನ್ನು ಪರಿಗಣಿಸಿ ಸರ್ಕಾರ ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. 17-18 ಜನ ಇದ್ದಾರೆ ದೇವದಾಸಿ ಮಹಿಳೆಯರು. ಎಷ್ಟೋ ಜನರು ಅವರು ದೌರ್ಜನ್ಯ ದಬ್ಬಾಳಿಕೆ ಒಳಗಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು ಬಂದಿದ್ದಾರೆ, 1-7 ಜನ ಬಂದಿದ್ದಾರೆ ನಮ್ಮ ಜೊತೆಗಿದ್ದಾರೆ. ಆದಾಗ್ಯೂ ಕೂಡ ಅವ್ರ ಪರಿಸ್ಥಿತಿಗಳು ಭಾಳ ಕೆಟ್ಟದಾಗಿದೆ. ನಾವು ಕೂಡ ಅವ್ರ ಬದುಕು ಹೆಂಗೆ ಸಾಕ್ತಾ ಇದೆ ಅಂತ ಹೇಳಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಆಲ್ಮಮ್ಮ ಅವರೇ, ಈಗ ಸರ್ಕಾರ 3 ಎಕರೆ ಜಮೀನನ್ನ ಕೊಡೋ ಮೊದಲು ಹೆಂಗ್ ಬದುಕ್ತಾ ಇದ್ರಿ? ನಿಮ್ಮ ಬದುಕಿಗೆ ಏನು ಆಧಾರ ಆಗಿತ್ತು? ಈಗ ನಿಮ್ಮ ಬದುಕಿಗೆ ಏನು ಆಧಾರ ಆಗಿದೆ? ಹೆಂಗ್ ಜೀವನ ನಡೀತಾ ಇದೆ ಅಂತ ಹೇಳಿ ಆಲ್ಮಮ್ಮ ಅವರೇ. ನೋಡ್ರಿ, ಆವತ್ತು ಕೂಲಿ ಮಾಡಿ ಉಂಡಿವಿ, ಇವತ್ತೇ ಕೂಲಿ ಮಾಡಿ ಉಂಡಿವಿ. ಈಗ 1.5 ವರ್ಷ ಆಯ್ತು ನಮ್ಮ ಕೂಲಿ ನಾವು ಇದು ಜಗಳ ತಕ್ಕೊಂಡು ಇದನ್ನೆಲ್ಲ ಹೊಲ ಕೇಳ್ಕೊಂಡು ನಾವೆಲ್ಲ ಮಾಡ್ತಾ ಇದ್ರೆ ಕೂಡ ಏನು ಹೇಳ್ತಾ ಅಂದ್ರೆ, ಈಗ ನಮ್ಮ ಮಕ್ಕಳು ಇಲ್ಲಿ ಇದು ತಿರುಗಾಡ್ತಾ ಇದ್ರೆ ನಾವು ಒಂದು 100 ರೂಪಾಯಿ ಕೂಲಿ ತಗೊಂಬಂದ್ರೆ ನಮ್ಮ ಮಕ್ಕಳು, ನಮ್ಮ ಸೊಸರು, ನಮ್ಮ ಮೊಮ್ಮಕ್ಕಳು ಸಲುವಾಗತ್ತೆ. ನಮ್ಮ ಕಷ್ಟ ನಮಗೆ ಗೊತ್ತಿರ್ತೀರಿ, ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ. ನಾವು ಏನು ಬಿಡಬೇಕು, ನಾವು ಅವ್ರಿಗೆ CM ನ್ಯಾಯ ಕೊಡಿಸ್ಬೇಕು, ಬೈರೇಗೌಡರೇ ನ್ಯಾಯ ಕೊಡಿಸ್ಬೇಕು, TV ನೈನವ್ರೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳಕ್ಕೆ ಹೋದ್ರೆ, ನಾವು ಇನ್ನೂ ಒಂದು ಮನೆಗೆ ಅಕ್ಕಿ ಕೇಳಕ್ಕೆ ಹೋದ್ರೆ MLA ಎದುರಕ್ಕಂದ್ರೆ ನಿಮ್ಗೆ ಅಕ್ಕಿ ಹಾಕಿ ಕೊಡ್ಬೇಕಂತ ಕೇಳ್ತಾರೆ. MLA ಎಲ್ಲರೂ ಸಲ್ವಕ್ಕಾಗಲ್ರಿ. ನೀನೇನು ಮಾತು ಕೇಳ್ತಾರೆ, ನೀನೊಬ್ರಿಗೆ ಸಲ್ತಾರೆ, ನಮ್ಮನ್ನೆಲ್ಲರೂ ಸಲ್ವಕ್ಕಾಗತ್ತೆ ರೀ. ನಮ್ಮ ಹೊಟ್ಟೆ ಸುಡ್ತೈತಿ, ನಾವು ಇಲ್ಲಿ ಗಂಟ ಬಂದೀವಿ. ಅವ್ರಿಗೆ ಹೊಟ್ಟೆ ಸುಟ್ಟಿಲ್ಲ, ಅವ್ರಿಗೆ ಊಟ ಕೊಟ್ಟು ಮನೆಗೆ ಕಳಿಸ್ಕೊಟ್ರೆ ಅವ್ರಿಗೆ ಬಂದಿಲ್ಲ. ನಮ್ಗೆ ಊಟ ಕೊಟ್ಟಿಲ್ಲ, ನಮ್ಮ ಆಸ್ತಿ ನಮ್ಗೆ ಬೇಕು. ನಮಗೆ ಕಷ್ಟ ಐತಿ, ನಾವು ಇಲ್ಲಿ ಗಂಟ ಬಂದುಬಿಟ್ಟಿವಿ. ಅದು ಮುಂದೆ CM ಅವರು ನ್ಯಾಯ ಕೊಡ್ತಾರೋ, ಗೌರ್ಮೆಂಟ್ ನ್ಯಾಯ ಕೊಡ್ತೈತೋ, ಇವರು ಬೈರೇಗೌಡರು, TV ನೈನವರು, ನಾವು ವಿಧಾನಸಭೆ ಹತ್ರ ನಾವು ಯಾವ ಟೈಮ್ನಾಗ ಎಣ್ಣೆ ಕೊಡ್ಕೊಂಬತ್ತು ಗೊತ್ತಿಲ್ಲ ನೋಡ್ರಿ. ಇದು ಮಾತ್ರ ಖಚಿತ ಅವ್ರಿಗೆ. ಆಲ್ಮಮ್ಮ ಅವರೇ, ನಿಮ್ಮ ನೋವು ಅರ್ಥ ಆಗುತ್ತೆ. ಒಂದು ಕರೆಕ್ಷನ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ವಾಹಿನಿಯ ಹೆಸರು ಹೇಳ್ತಾ ಇದ್ದೀರಿ, ನೀವು ಬಂದು ಕೂತಿರೋದು ಇದು ನ್ಯೂಸ್ ಫಸ್ಟ್ ವಾಹಿನಿ. ನ್ಯೂಸ್ ಫಸ್ಟ್ ವಾಹಿನಿ ಆರಂಭದಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹಲವು ಬಾರಿ ನಿಮ್ಮ ವಿಚಾರವಾಗಿ ನಾವು ಸುದ್ದಿಯನ್ನೂ ಮಾಡಿದ್ದೀವಿ. ಬಸವರಾಜ್ ದಡೇಸೂಗೂರು ಅವ್ರನ್ನೂ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದೀವಿ. ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಆ ವ್ಯಕ್ತಿ ಮಾಡ್ತಾನೆ ಇದ್ದಾರೆ. ಗಂಗಮ್ಮ ಅವರೇ, ನಿಮ್ಮ ಹತ್ರ ಕೇಳ್ತೀನಿ, ಅದೇ ಪ್ರಶ್ನೆಯನ್ನ ಕೇಳ್ತೀನಿ. ಹೇಳೋಂಥದ್ದು ಏನು ಉಳಿಸೇನ್ರತ್ ನಮ್ಗೆ? ಏನು ಉಳಿಸಿಲ್ಲ. ಆ ಜಮೀನ್ ಸಿಗೋ ಮೊದ್ಲು ಹೆಂಗಿತ್ತು ನಿಮ್ಮ ಬದುಕು? ನಮ್ಮ ಬದುಕು ಏನ್ರಿ, ನಾವು ಮಕ್ಕಳು ಸಣ್ಣವ್ರಿ, ಹೋಗಿ ಒಂದು 20 ರೂಪಾಯಿ, 15 ರೂಪಾಯಿ, 50 ರೂಪಾಯಿ ಅವಾಗ ಕೂಲಿ ಅಷ್ಟೇ ದುಡ್ದು ಅನ್ನ ಒಂದು 20 ಉಂಡ್ರೆ 1 20 ಗಂಜಿ ಕುಡಿದೀವಿ. ಅದು ನಮ್ಮ ಕಷ್ಟಕ್ಕೆ ಗೌರ್ಮೆಂಟ್ ಕಣ್ಣು ತೆರಿತಿ. ನಮ್ಮ ಮಕ್ಕಳು ಸಣ್ಣ ಇರತ್ತೀವಿ, ಸರ್ದು ಇದಿಷ್ಟು ಆಸ್ತಿ ಕೊಟ್ರ ಅದಷ್ಟೇ ಹೊರಬೇಳೆ ಬಿತ್ಕೊಂಡು ಉಂಡಿವಿ ನಾವು. ಜಾಳ ಹಾಕ್ಯಂದ್ವಿ, ಒತ್ತಿ ಬಿತ್ಕೊಂಡ್ವಿ, ಏನೋ ನಮ್ಗೆ ಹೇಗ್ತಿದ್ದದ್ದು ಮಾಡ್ಕೊಂಡು ಉಂಡಿವ್ರಿ. ನಡ್ಕ ಈತ ಬಂದಲ್ಲ. ಹಾಗೆ ಮಾತನಾಡಿಸ್ತೀನಿ. ನಮ್ಮ ಜೊತೆ ತಹಶೀಲ್ದಾರ್ ಆಗಿರುವಂತಹ ಅರುಣ್ ಕುಮಾರ್ ದೇಸಾಯಿ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ಸರ್, ಇದು ದೇವದಾಸಿಯರ ಪುನರ್ವಸತಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ವಿವಾದ ತಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ ನಾನು. ಹೌದು. ಸರ್, ನಿಮ್ಮ ಪ್ರಕಾರ, ನೀವು ನೋಡಿದ ಪ್ರಕಾರ ಆ ಕೇಸ್ನಲ್ಲಿ ನ್ಯಾಯ ದೇವದಾಸಿಯರ ಪರವಾಗಿ ಇಲ್ವಾ ಸರ್? ಏನ್ ಸಮಸ್ಯೆ ಇದೆ ಆ ಪ್ರಕರಣದಲ್ಲಿ ಅಂತ ಹೇಳಿ? ಮೇಡಮ್, ಅದು ಒಂದು ಗ್ರಾಂಟ್ ಜಮೀನು. ಆಗಿನ ಕಾಲದಲ್ಲಿ 1990, 91, 92ರಲ್ಲಿ ಗ್ರಾಂಟ್ ಆಗಿರ್ತಕ್ಕಂಥ ಜಮೀನು. ಅದರ ಕುರಿತಂತೆ ಅಬ್ಜೆಕ್ಷನ್ಸ್ ಬಂದಿತ್ತು, ಅದನ್ನ ಮತ್ತು ಜಿಲ್ಲಾಧಿಕಾರಿಗಳಿಂದ ಡೈರೆಕ್ಷನ್ಸ್ ಬಂದಿತ್ತು. ನಾವು ರಿಪೋರ್ಟ್ ಕಳಿಸಿದೀವಿ, ಅದು ಇನ್ನ ವಿಚಾರಣೆ ಹಂತದಲ್ಲಿ ಇದೆ. ನೀವು ಏನ್ ರಿಪೋರ್ಟ್ ಕಳಿಸಿದ್ರಿ ಅನ್ನುವಂತ ಮಾಹಿತಿಯನ್ನ ನೀಡಬಹುದಾ ಅಂತ ಹೇಳಿ ಸರ್?
ಅಲ್ಲ ಮೇಡಮ್, ಅದು PTCL ವೈಲೇಷನ್ ಆಗಿದೆಯಾ ಇಲ್ವಾ ಅಂತ ಸಬ್ಜುಡೀಸ್ ಇದೆ, ಮ್ಯಾಟ್ರೀಸ್ ಸಬ್ಜುಡೀಸ್ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ಹೇಳಕ್ ಆಗೋದಿಲ್ಲ. ಮಾನ್ಯ ಸಹಾಯಕ ಆಯುಕ್ತರು ಅದನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ವರದಿ ಕೊಟ್ಟವ್ರು ತಾವಾಗಿರೋದ್ರಿಂದ ಈ ಪ್ರಶ್ನೆ ಸರ್. ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದೇ ನಿಮಿಷ ಅರುಣ್ ಸರ್, ದೇವದಾಸಿಯರು ಬಂದು ಕೂತಿದ್ದಾರೆ, ಅವ್ರ ಪರ ವಕೀಲರು ಬಂದು ಕೂತಿದ್ದಾರೆ. ಈಗ ನಿಮಗೆ ವರದಿ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಂದ ಸೂಚನೆ ಬಂದಾಗ ನೀವು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೋ ಅವರನ್ನ ಮಾತನಾಡಿಸಿದ್ರ? ಅವ್ರ ಹತ್ರ ಏನ್ ದಾಖಲಿದೆ ಅಂತ ಕೇಳಿದ್ರ ಸರ್? ಅಲ್ಲ, ಅದನ್ನ ಯಾವ್ದಾವ್ ದಾಖಲೆಗಳಿದಾವೆ, ಲಭ್ಯ ದಾಖಲೆಗಳನ್ನ ಕಳಿಸಿದ್ವಿ. ಬಟ್ ಎನ್ಕ್ವೈರಿ ಮಾಡೋ ಪ್ರಾಧಿಕಾರ ನಾವಲ್ಲ. ಅಸಿಸ್ಟೆಂಟ್ ಕಮಿಷನರ್ ಅವರು PTCL ಗೆ ಸಕ್ಷಮ ಪ್ರಾಧಿಕಾರ, ಅಸಿಸ್ಟೆಂಟ್ ಕಮಿಷನರ್ ಅವರು ಅವ್ರ ವಿಚಾರಣೆ ನಡೀತಾ ಇದೆ. ಅದು ವಿಚಾರಣೆ ನಡೆದು ಅವ್ರ ಏನ್ ಆದೇಶ ಇರುತ್ತೆ ಆ ಆದೇಶಕ್ಕೆ ಎಲ್ಲರೂ ಬದ್ಧ ಇರ್ಬೇಕಾಗತ್ತೆ. ವೈಲೇಷನ್ ಆಗಿತ್ತು ಅಂತಂದ್ರೆ ಕಾನೂನು ಪ್ರಕಾರ ಕಾನೂನು ರೀತಿ ಕ್ರಮ ತಗೊಂತಾರೆ. ವೈಲೇಷನ್ ಆಗಿಲ್ಲ ಅಂದ್ರೆ ಆಗಿಲ್ಲ. ಅವ್ರು ಏನು ನಿಮ್ಮ ಪ್ರಕಾರ ವೈಲೇಷನ್ ಆಗಿದ್ಯೋ ಇಲ್ವೋ ಸರ್? ಇಲ್ಲ, ಅದನ್ನ ಅವ್ರು ಚೆಕ್ ಮಾಡ್ಬೇಕು ಮೇಡಮ್. ನಾನು ಸಕ್ಷಮ ಪ್ರಾಧಿಕಾರ ಅಲ್ಲ, ನಾನೇ ಹೇಳಕ್ ಬರೋದಿಲ್ಲಲ್ಲ. ನಾನು ಸಕ್ಷಮ ಪ್ರಾಧಿಕಾರ ಅಲ್ಲ. ಸಕ್ಷಮ ಪ್ರಾಧಿಕಾರದಲ್ಲಿ ವಿಚಾರಣೆ ಇನ್ನ ಅಧೀನ ವಿಚಾರಣೆಯಲ್ಲಿ ಇದೆ. ನೋಟಿಸ್ ಡೇಟ್ಸ್ ಕೊಟ್ಟಿದ್ದಾರೆ, ಹಿಯರಿಂಗ್ ನಡೀತಿದೆ. ಅಲ್ಲಿ ಏನ್ ಬರುತ್ತೆ ಅದಕ್ಕೆ ಕಾನೂನಾತ್ಮಕವಾಗಿ ಅವರೇ ಉತ್ತರ ಕೊಡ್ತಾರೆ. ಜಗದೀಶ್ ಸರ್, ನೀವು ಏನಾದ್ರು ಕೇಳಬೇಕು ಅಂತ ಕೇಳಿ ಸರ್. ಆಡಿಯೋ ಕೇಳಿಸ್ತಾ ಇದೆ ನಿಮ್ದು, ಹೇಳಿ. ಇಲ್ಲ ಮೇಡಮ್, ಅವರು ತಹಶೀಲ್ದಾರ್ ಅವರು ಸಮರ್ಪಕವಾದ ಮಾತನ್ನು ಹೇಳ್ತಾ ಇಲ್ಲ ನಿಮ್ಮ ಮುಂದೆ. ಅವರು ಕಳಿಸಿರೋದು ವರದಿನ ಅವ್ರು ಎ ಸಿ ಅವರು ಇವರಿಗೆ ಕಳಿಸ್ಕೊಡಿ ಅಂತ ಹೇಳಿರ್ತಾರೆ. ಅದು ಅಧಿಕೃತವಾದ ಪತ್ರದ ಮೂಲಕನೇ ಕಳಿಸಿರ್ತಾರೆ. ಇವರು ಏನಂದ್ರೆ ಅದು PTCL ಆಕ್ಟ್ ಪಡೋದಿಲ್ಲ ಮತ್ತು ಮಂಜೂರಿ ಆಗಿಲ್ಲ, ಅವರು ದೇವದಾಸಿ ಮಕ್ಕಳಲ್ಲ ಅಂತ ಹೇಳ್ತಾರೆ. ಅವರು ದೇವದಾಸಿ ಮಕ್ಕಳಿಗೆ ಒಂದೇ ನಿಮಿಷ, ನಾವು PTCL ವೈಲೇಷನ್ ಆಗಿಲ್ಲ ಅಥವಾ ದೇವದಾಸಿ ಮಕ್ಕಳಿಲ್ಲ ಅಂತ ನಾವು ಯಾವುದೇ ರೀತಿ ವರದಿ ಕೊಟ್ಟಿಲ್ಲ. ಇಲ್ಲ, ಆತರ ಏನು ವರದಿ ಕೊಟ್ಟಿಲ್ಲ. ಅಲ್ಲಿ ಏನಿದೆ ವಸ್ತುಸ್ಥಿತಿ ಅದನ್ನ ಫಾರ್ವರ್ಡ್ ಮಾಡಿದೀವಿ ಅಷ್ಟೇ. ಮಾನ್ಯ ಸಹಾಯಕ ಆಯುಕ್ತರು PTCL ವೈಲೇಷನ್ ಆಗಿದೆ ಅಲ್ವಾ ಅಂತ ವಿಚಾರಣೆ ಮಾಡ್ತಿದಾರಲ್ಲ, ಅದರಲ್ಲಿ ಆ ಟೈಮಲ್ಲಿ ಇವ್ರ ಕಡೆಯಿಂದನೂ ಇದನ್ನ ತಗೊಂತಾರೆ, ಏನು ದಾಖಲೆಗಳು, ದೇವದಾಸಿ ಮಹಿಳೆಯರು. ಈಗ ಅರುಣ್ ಕುಮಾರ್ ಸರ್, ಒಂದೇ ನಿಮಿಷ. ಈಗ ನೀವು ಹೇಳಿದ್ದನ್ನ ನಾನು ಕೇಳಿದೀನಿ ಅಂದ್ಮೇಲೆ ನಾನು ಹೇಳ್ತಾ ಇರೋದು ನೀವು ಕೇಳಿಸ್ಕೊಳ್ಳುವಂತ ತಾಳ್ಮೆ ಇಟ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ಕೊಟ್ಟಿರುವಂತಹ ವರದಿ ನನ್ನ ಕೈನಲ್ಲಿದೆ ಸರ್. ನೀವು ಯಾವ ವರದಿಯ ಬಗ್ಗೆ ಸಬ್ಜುಡೀಸ್ ಇದೆ ಅಂತ ಹೇಳ್ತಾ ಇದ್ದೀರೋ ಆ ವರದಿ ನನ್ನ ಕೈನಲ್ಲಿದೆ. ಅದ್ರಲ್ಲಿ ನೀವು ಉಲ್ಲೇಖ ಮಾಡ್ತೀರಿ, ಸದರಿ ಪ್ರಕರಣದ ದೂರುದಾರರಾದಂತಹ ಆಲಪ್ಪ, ತಾಯಿ ಆಲ್ಮಮ್ಮ ಇವರು ದೇವದಾಸಿಯರ ಪುನರ್ವಸತಿ ಯೋಜನೆಯ ಫಲಾನುಭವಿಯಾದಂತಹ ಯಮುನಮ್ಮ, ತಾಯಿ ಬಾಲಮ್ಮ ಇವರಿಂದ ಸರ್ವೆ ನಂಬರ್, ಅದರಲ್ಲಿ ಕೆಲವೊಂದಿಷ್ಟು ನಂಬರ್ಗಳಿದ್ದಾವೆ, ಪ್ರಕಾರ ಕ್ಷೇತ್ರ 1-20 ಗುಂಟೆ ಖರೀದಿ ಮಾಡಿರ್ತಾರೆ. ಮತ್ತು ಮೌಲಪ್ಪ, ತಾಯಿ ದೊಡ್ಡ ಕೋರಮ್ಮ ಇವರು ದೇವದಾಸಿಯರ ಪುನರ್ವಸತಿ ಯೋಜನೆಯ ಫಲಾನುಭವಿಯಾದಂತಹ ಹುಸೇನಮ್ಮ, ತಂದೆ ತಿಮ್ಮಪ್ಪ ಇವರಿಂದ ಅದರ ನಂಬರ್ ಇದೆ, 1-20 ಗುಂಟೆ ಖರೀದಿ ಮಾಡಿರ್ತಾರೆ. ಸದರಿ ದೂರುದಾರರು ದೇವದಾಸಿಯರ ಪುನರ್ವಸತಿ ಯೋಜನೆಯ ಫಲಾನುಭವಿಗಳು ಆಗಿರೋದಿಲ್ಲ ಅಂತ ಹೇಳಿ ದಾಖಲೆಗಳಿಂದ ತಿಳಿದು ಬರ್ತಾ ಇದೆ ಅಂತ ಹೇಳಿ ತಾವು ಉಲ್ಲೇಖ ಮಾಡ್ತೀರಿ. ಎರಡನೇ ಖರೀದಿ ಮೇಡಮ್, ಅದು ಎರಡನೇ ಖರೀದಿದಾರರು ಅಲ್ಲ ಅಂತ. ಎರಡನೇ ಖರೀದಿ ಇದೆಲ್ಲ ಮೇಡಮ್, ಅಲ್ಲಿ ಏನಾಗಿದೆ, ಗಂಡಸರು ದೇವದಾಸಿಯರು ಆಗೋದಲ್ಲ, ಅವರು ದೇವದಾಸಿಯರೇ ಅಲ್ಲ ಅಂತ ಮೀಟಿಂಗ್ ನಡೀತಿದೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕಾಯ್ತು ಸರ್. ನೀವು ಮಾಡಿಲ್ಲ, ದಯವಿಟ್ಟು ಇರ್ಲಿ. ಬಟ್ ಏನಂದ್ರೆ ಅವ್ರು ಯಮನಮ್ಮ ಮತ್ತು ಹುಸೇನಮ್ಮ ಅವರಿಂದ ಖರೀದಿ ಬಗ್ಗೆ ಹೇಳ್ತಾ ಇದಾರಲ್ರಿ, ಅದರಲ್ಲಿ ಅದಕ್ಕೆ ಬಸವರಾಜ್ ದಡೇಸೂರ್ ಅವರು GPA ತಗೊಂಡಿದ್ದು ಯಾಕೆ ಅದರಲ್ಲಿ ಮೆನ್ಷನ್ ಮಾಡಿಲ್ಲ ವರದಿ ಕಳಿಸುವಾಗ? ಇಲ್ಲಿದೆ GPA. ನನಗೆ ಯಾವ್ದು ಡೈರೆಕ್ಷನ್ ಬಂದಿತ್ತು ಅಷ್ಟು ಕಳಿಸಿದೀವಿ ನೋಡಿ ಮೇಡಮ್, ಖರೀದಿ ನೇರವಾಗಿ ಕೊಟ್ಟಿಲ್ಲ ಅವ್ರಿಗೆ, ಮೌಲಪ್ಪ ಅವ್ರಿಗೆ. ಈಗ ಅರುಣ್ ಕುಮಾರ್ ಸರ್, ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದಲ್ಲ, ಈಗ ತಾಲೂಕಿನಲ್ಲಿ ಯಾರಿಗಾದ್ರೂ ಅನ್ಯಾಯ ಆಗಿದೆ ಅಂತಂದ್ರೆ ನಿಷ್ಪಕ್ಷಪಾತವಾಗಿ ನೀವು ವರದಿಯನ್ನ ಕೊಡ್ತೀರಿ, ನಿಮ್ಮ ಮೂಲಕ ನ್ಯಾಯ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಅವ್ರಿಗಿರುತ್ತೆ. ಜನ ಕೂಡ ತಮ್ಮಿಂದ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಬಟ್ ಇಲ್ಲಿ ಆರೋಪ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ, ಅಧಿಕಾರಿ ವರ್ಗ ಪ್ರಭಾವಕ್ಕೊಳಗಾಗಿದೆ ಅಥವಾ ಯಾರದ್ದೋ ಒತ್ತಡಕ್ಕೊಳಗಾಗಿದೆ, ದಬಾವ್ಗೆ ಒಳಗಾಗಿದೆ, ಇದು ಆರೋಪ ಸರ್ ಕೇಳಿ ಬರ್ತಾ ಇರೋದು. ಹಾಗಾಗಿನೇ ಕೇಳಿದೆ, ನೀವು ವರದಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾದಂತಹ ವರದಿ ಕೊಟ್ರ? ಅಲ್ಲ, ನಿಷ್ಪಕ್ಷಪಾತವಾಗಿ ಕೊಟ್ಟಿದೀವಿ. ಈಗ ಅದೇ ಎನ್ಕ್ವೈರಿಯಲ್ಲಿ AC ಸರ್ ಅದನ್ನ ಅಕ್ಸೆಪ್ಟ್ ಮಾಡಿರ್ತಾರಲ್ಲ. ನನ್ ತಪ್ಪಿತ್ತು ಅಂತಂದ್ರೆ ಅಲ್ಲಿ ಗೊತ್ತಾಗತ್ತೆ, ಸತ್ಯತೆ ಅದ್ರಲ್ಲಿ ಗೊತ್ತಾಗತ್ತೆ. ಈಗ ಪುನರ್ವಸತಿಗೆ ಕೊಟ್ಟಂತಹ ಜಮೀನನ್ನ ಯಾವುದೇ ಕಾರಣಕ್ಕೂ GPA ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು ಹೇಳುತ್ತೆ. ಬಟ್ GPA ವಿಚಾರ ಯಾಕೆ ಉಲ್ಲೇಖ ಆಗಿಲ್ಲ ನಿಮ್ ವರದಿಯಲ್ಲಿ? ಮೇಡಮ್ ಅದು ಏನಿದೆ ಅವರು ಎನ್ಕ್ವೈರಿ ಟೈಮಲ್ಲಿ ಗೊತ್ತಾಗತ್ತೆ. ನನಗೆ ಎಷ್ಟು ಕೇಳಿದ್ರೆ ಅಷ್ಟು ಉತ್ತರ ಕೊಟ್ಟಿದೀವಿ. ಇನ್ ಮಿಕ್ಕಿರ್ತಕ್ಕಂಥದ್ದು AC ಅವ್ರ ವಿಚಾರಣೆಯಲ್ಲಿ ಸಾಬೀತಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.